ಈ ಬುದ್ಧಿಜೀವಿಗಳು, ಎಡಚರು, JNU ಸಂತತಿಗಳು ಪಬ್ಲಿಕ್ ಅಲ್ಲಿ ಗೋಮಾಂಸವನ್ನ ತಿಂದು ಪ್ರತಿಭಟಿಸಿದ್ದನ್ನು ಕೂಡ ಕರ್ನಾಟಕದಿಂದ ದೆಹಲಿಯವರೆಗೂ ಗಮನಿಸಿದೆ. ಗೋಹತ್ಯೆಗೆ ವಿರುದ್ಧವಾಗಿ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸಿ ಅಂತ ಮತ್ತೆ ತಮ್ಮ ಸಮುದಾಯಕ್ಕೆ ಗೋಹತ್ಯೆಯನ್ನ ಮಾಡಬೇಡಿ ಅಂತ ಪತ್ವಾ ಹೊರಡಿಸುವ ಮಟ್ಟಕ್ಕೆ ಮುಸ್ಲಿಂ ಸಮುದಾಯದ ಮುಖಂಡರುಗಳು ಬಂದಿದ್ದಾರೆ ಅಂತಾದ್ರೆ ಇದರ ಹಿಂದಿರುವಂತ ಸತ್ಯ ಏನು? ಬಹುತೇಕವಾಗಿ 70% ಮುಸ್ಲಿಂ ಸಮುದಾಯದ ಯುವಕರು ಇತ್ಯಾದಿಗಳು ಅಕ್ರಮ ದಂಧೆಯಲ್ಲಿ ಸಿಕ್ಕಾಕೊಳ್ತಾರೆ ಅನ್ನೋದನ್ನು ನಾವು ಕಂಡಿದ್ದೇವೆ. ಅದರ ಜೊತೆಗೆ ಹಿಂದೂಗಳೇ ಸ್ವತಃ ಗೋವುಗಳನ್ನು ಕೂಡ ಕಸಾಯಿಖಾನೆಗೆ ಮಾರ್ತಾರೆ ಅನ್ನುವುದು ಕೂಡ ಅಷ್ಟೇ ಸತ್ಯ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಬಕ್ರೀದ್ ಬಂತು ಅಂತ ಆದ್ರೆ ಬಹುತೇಕವಾಗಿ ಗೋಧಾಮಗಳನ್ನ ರಕ್ಷಿಸ್ಲಿಕ್ಕೆ ಬಂದೂಕುಗಳನ್ನ ಹಿಡಿದು ಕೂಡ ಹಗಲು ರಾತ್ರಿ ಕಾಯುವ ಪರಿಸ್ಥಿತಿಯನ್ನ ನಾನು ಕಣ್ಣಾರೆ ಕಂಡಿದ್ದೇನೆ. ಯಾವುದೇ ಮುಸ್ಲಿಂ ಹಬ್ಬ, ಅದರಲ್ಲೂ ಬಕ್ರೀದ್ ನಂತ ಹಬ್ಬ ಬಂತು ಅಂತ ಆದ್ರೆ ಗೋಹತ್ಯೆಯ ಸರಣಿಗಳು ಕಾನೂನಿನ ಮೂಲಕ ನಿರ್ಬಂಧ ಇದ್ರೂ ಕೂಡ ಅದನ್ನ ಮೀರಿ ಗೋ ಸಾಗಾಣಿಕೆ, ಗೋಹತ್ಯೆ, ಅದನ್ನ ತಡೆಯುವ ಪ್ರಕ್ರಿಯೆ, ಹಿಂದೂ ಮುಸ್ಲಿಂ ಗಲಾಟೆ ಇಂಥದ್ದೇ ನಾವು ಕೇಳಿದ್ದು. ಆದರೆ ಈ ಸಾರಿ ಪ್ರಥಮವಾಗಿ ಅದನ್ನ ಬದಲಾವಣೆ ಅನ್ಬೇಕೋ ಅಥವಾ ಮುಸ್ಲಿಂ ಸಮುದಾಯದ ಒಳಗಡೆನೆ ಗೋಹತ್ಯೆಯ ಬಗ್ಗೆ ಅವರದೇ ಆದ ನೆಲೆಯಲ್ಲಿ ಒಂದು ಚಿಂತನೆಯ ಕಿಚ್ಚು ಹೊತ್ತುಕೊಂಡಿದೆಯೋ, ಅರಿವಿನ ಅಭಿಯಾನ ಆರಂಭ ಆಗಿದೆಯೋ ಗೊತ್ತಿಲ್ಲ. ಆದರೆ ಇವತ್ತು ಇಡೀ ಮುಸ್ಲಿಂ ಸಮುದಾಯದ ಮುಖಂಡರುಗಳು, ಧರ್ಮ ಬೀರುಗಳು, ಉಲೇಮಾಗಳು ಒಕ್ಕೊರಲಿನಿಂದ ಹಸುವನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸಿ ಗೋಹತ್ಯೆಯನ್ನ ನಿಷೇಧಿಸೋಣ ಪತ್ವ ಹೊರಡಿಸಿದ್ದಾರೆ. ಗೋಹತ್ಯೆಯನ್ನ ಮಾಡಬೇಡಿ. ಇದನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ಗೋಗಾಗಿ, ಗೋಹತ್ಯೆಗಾಗಿ ಸಾಂವಿಧಾನಿಕವಾದಂಥ ಒಂದು ನಿರ್ಬಂಧ ಇದ್ರೂ ಕೂಡ ಈ ದೇಶದಲ್ಲಿ 78 ವರ್ಷಗಳಲ್ಲಿ ಅದೇ ಒಂದು ದೊಡ್ಡ ಸೈದ್ಧಾಂತಿಕ ಚಳವಳವಾಗಿ ಮಾರ್ಪಟ್ಟದ್ದನ್ನ ನಾವು ಕಂಡಿದ್ದೇವೆ. ಈ ಬುದ್ಧಿಜೀವಿಗಳು, ಎಡಚರು, JNU ಸಂತತಿಗಳು ಪಬ್ಲಿಕ್ ಅಲ್ಲಿ ಗೋಮಾಂಸವನ್ನ ತಿಂದು ಪ್ರತಿಭಟಿಸಿದ್ದನ್ನು ಕೂಡ ಕರ್ನಾಟಕದಿಂದ ದೆಹಲಿಯವರೆಗೂ ಗಮನಿಸಿದ್ದೇವೆ. ಇದರ ಮಧ್ಯೆ ಈಗ ಗೋಹತ್ಯೆಗೆ ವಿರುದ್ಧವಾಗಿ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸಿ ಅಂತ ಮತ್ತೆ ತಮ್ಮ ಸಮುದಾಯಕ್ಕೆ ಗೋಹತ್ಯೆಯನ್ನ ಮಾಡಬೇಡಿ ಅಂತ ಪತ್ವಾ ಹೊರಡಿಸುವ ಮಟ್ಟಕ್ಕೆ ಮುಸ್ಲಿಂ ಸಮುದಾಯದ ಮುಖಂಡರುಗಳು ಬಂದಿದ್ದಾರೆ ಅಂತ ಆದ್ರೆ ಇದರ ಹಿಂದಿರುವಂತ ಸತ್ಯ ಏನು, ಮರ್ಮ ಏನು? ರಾಜಕೀಯ ಇದೆಯಾ ಅಥವಾ ಇದೊಂದು ಷಡ್ಯಂತ್ರದ ಭಾಗವ? ದಿಢೀರಂತ ಈ ರೀತಿಯ ಒಂದು ಚಿಂತನೆ ಸಾಮೂಹಿಕವಾಗಿ ಹೊರಹೊಮ್ಮಲಿಕ್ಕೆ ಕಾರಣ ಏನು? ಶರಿಯತ್ ಏನು ಹೇಳುತ್ತೆ? ಇಸ್ಲಾಮಿಕ್ ಸ್ಕಾಲರ್ಸ್ಗಳೇನು ಹೇಳ್ತಾರೆ? ಸಂವಿಧಾನದಲ್ಲಿ ಇದರ ಬಗ್ಗೆ ಏನಿದೆ? ಈ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ಮೊದಲನೇದಾಗಿ ಯಾರ್ಯಾರು ಏನೇನು ಹೇಗೆ ಈಗಾಗಲೇ ಅಸ್ಸಾಂನಲ್ಲಿ, ಬಂಗಾಳದಲ್ಲಿ ಹಿಮಂತ್ ಬಿಸ್ವ ಶರ್ಮಾ ಮತ್ತು ಸುವೇಂದು ಅಧಿಕಾರಿ ಗೋಹತ್ಯೆಯನ್ನ ನಿಷೇಧ ಮಾಡಿದ್ದಾರೆ. ಅದರ ಮಧ್ಯೆ ಅಸ್ಸಾಂ ಮತ್ತು ಬಂಗಾಳದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನು ಕೂಡ ಕುತೂಹಲಕರವಾಗಿದೆ. ಅದನ್ನು ಕೂಡ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಮುಸ್ಲಿಂ ಸ್ಕಾಲರ್ಸ್ಗಳು, ಮುಸ್ಲಿಂ ಮುಖಂಡರುಗಳು ಈ ಬಗ್ಗೆ ಏನನ್ನ ಹೊರಡಿಸಿದ್ದಾರೆ? ಈ ಬಗ್ಗೆ ಯಾಕೆ ಪತ್ವವನ್ನ ಹೊರಡಿಸಿದ್ರು? ಯಾರ್ಯಾರು ಏನೇನು ಹೇಳಿದ್ರು? ಕೇವಲ ಬಾಯಿ ಮಾತೋ ಅಥವಾ ಇದು ಅಂತರಂಗದ ನುಡಿಯೋ? ಇದರ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಚರ್ಚೆ ಆಗಬೇಕು. ಇಡೀ ದೇಶಾದ್ಯಂತ ಬೆಂಕಿ ರೀತಿಯಲ್ಲಿ ಈ ಮುಸ್ಲಿಂ ಸಮುದಾಯದ ಮುಸ್ಲಿಂ ಮುಖಂಡರುಗಳ ಗೋಹತ್ಯೆ ನಿಷೇಧದ ಬಗ್ಗೆ ಅವರೇ ಪತ್ವ ಹೊರಡಿಸಿರುವುದು ಬಹಳ ದೊಡ್ಡ ಸುದ್ದಿಯಾಗಿದೆ. ಯಾರ್ಯಾರು ಏನನ್ನಂದ್ರು ನೋಡ್ತಾ ಬರೋಣ. ಭಾರತದ ಬಹುದೊಡ್ಡ ಮುಸ್ಲಿಂ ಸಂಘಟನೆ ಜಮಾಯತ್ ಉಲೇಮಾ ಎ ಹಿಂದ್, ಅದರ ಅಧ್ಯಕ್ಷರಾದಂತ ಮೌಲಾನಾ ಹರ್ಷದ್ ಮದನಿ, ಬಹುತೇಕವಾಗಿ ಹಿಂದೂ ಮುಸ್ಲಿಂ ಸಮಸ್ಯೆ ಅಂತ ಬಂದಾಗ ಇವರು ಮುಂಚೂಣಿಯಲ್ಲಿ ನಿಲ್ತಾರೆ. ಇವರ ಮಾತುಗಳನ್ನ ನೀವು ಕೇಳಿದ್ದೀರಿ. ಅವ್ರು ಹೇಳ್ತಾರೆ, ನರೇಂದ್ರ ಮೋದಿಯವರೇ ನವಿಲಿನ ಹಾಗೆ ಗೋವನ್ನು ಕೂಡ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸಿ, ಗೋಹತ್ಯೆಯ ಹೆಸರಿನಲ್ಲಿ ನಡೀತಾ ಇರುವಂತ ಈ ಗುಂಪು ದಾಳಿ ಕೊನೆಗೂ ಅಂತ್ಯಗೊಳ್ಳಲಿ ಅಂತ ಅವರು ಹೇಳಿದ್ದಾರೆ. ಆಲ್ ಇಂಡಿಯಾ ಮುಸ್ಲಿಂ ಜಮಾತ್ನ ಶಹಬುದ್ದೀನ್ ರಿಜ್ವಿ ಈ ಮೌಲಾನಾ ಹರ್ಷದ್ ಮದನಿ ಅವರ ಮಾತನ್ನ ಒಪ್ಪುತ್ತಾ, ಗೋ ರಾಷ್ಟ್ರೀಯ ಪ್ರಾಣಿ ಅಂತ ನೀವು ಘೋಷಿಸಿದ್ರೆ
ನಾವೊಂದು ಮೆಮೊರಂಡಮ್ ಅನ್ನ ಹೊರಡಿಸ್ತೇವೆ. ಹಾಗೇನೆ ಹಸು ಕೊಂದು ಜೈಲಿಗೆ ಹೋಗಬೇಡಿ, ಆಲ್ ಇಂಡಿಯಾ ಪಸ್ಮಂದ ಉಲೇಮಾ ಬೋರ್ಡಿನ ನಾಯಕ ಉಬೈದುಲ್ಲಾ ಕಾಸ್ಮಿ. ಕುರ್ಬಾನಿ ಅಂದ್ರೆ ದೇವರ ಆರಾಧನೆ. ಇಸ್ಲಾಂನಲ್ಲಿ ಬಲಿ ಕೊಡಲು ಆಡುಗಳಿವೆ, ಕುರಿಗಳಿವೆ, ಒಂಟೆಗಳಿವೆ. ಎಲ್ಲೆಲ್ಲಿ ಕಾನೂನು ನಿರ್ಬಂಧ ಇದೆಯೋ ಅಲ್ಲಿ ಗೋಹತ್ಯೆ ಮಾಡಿ ಜೈಲಿಗೆ ಹೋಗಬೇಡಿ ಅಂತ ಅವರ ಸಮುದಾಯಕ್ಕೆ ಅವರು ಕರೆಯನ್ನ ಕೊಟ್ಟಿದ್ದಾರೆ. ಶಿಯಾ ಪರ್ಸನಲ್ ಲಾ ಬೋರ್ಡಿನ ನಾಯಕರಾದಂಥ ಮೌಲಾನಾ ಯೂಸುಫ್ ಅಬ್ಬಾಸ್ ಅವರು ನಮ್ಮ ಹಿಂದೂ ಸಹೋದರರು ಗೋವನ್ನ ಪೂಜಿಸ್ತಾರೆ, ಅವರಿಗೆ ಅವರದೇ ಆದಂಥ ಒಂದು ಭಾವನಾತ್ಮಕವಾದಂಥ ಅಟ್ಯಾಚ್ಮೆಂಟ್ ಇದೆ. ನಾವು ಹಸುವನ್ನ ಕೊಂದರೆ ಅವರ ಭಾವನೆಗೆ ಧಕ್ಕ ಆಗುತ್ತೆ. ಆದ್ರಿಂದ ಅವರ ಭಾವನೆಯನ್ನು ನಾವು ಗೌರವಿಸಬೇಕು. ಯಾಕೆಂತಂದ್ರೆ ಹಸು ಅವರ ಪೂಜನೀಯ. ಹಾಗಾಗಿ ನಾವು ಅವರ ಭಾವನೆಗೆ ಧಕ್ಕೆ ತರೋದು ಬೇಡ. ಗೋಹತ್ಯೆಯನ್ನ ಸಂಪೂರ್ಣ ಬಂದ್ ಮಾಡೋಣ. ಇನ್ನು ಈ ದೇಶದ ಮಾಂಸಾಹಾರ ವ್ಯವಹಾರದ ಅತಿದೊಡ್ಡ ಸಂಘಟನೆ ಅಂತಂದ್ರೆ ಕುರೇಶಿ ಜಮಾತ್ನ ಅಧ್ಯಕ್ಷ ಸಿರಾಜ್ ಕುರೇಶಿ ಅವರು ಕೂಡ ಇವರೆಲ್ಲರ ನಿರ್ಧಾರವನ್ನ ಮುಕ್ತ ಕಂಠದಿಂದ ಬೆಂಬಲಿಸಿದ್ದಾರೆ. ಮುಸ್ಲಿಂ ಸಮುದಾಯದ ಒಳಗೆ ಗೋಹತ್ಯೆ ಕುರಿತ ಒಂದು ಚಿಂತನೆಯ ಕಿಚ್ಚು ಸಮಗ್ರವಾಗಿ ಹೊತ್ತುಕೊಂಡಿದೆ ಅನ್ನೋದಕ್ಕೆ ಇವರೆಲ್ಲರೂ ಒಕ್ಕೊರಲಿನಿಂದ ಒಂದೇ ಗಂಟಿನಲ್ಲಿ ಅಂತಾರಲ್ಲ, ಆ ರೀತಿ ಹೇಳಿಕೆ ಕೊಟ್ಟಿರುವುದು ಇಡೀ ದೇಶದ ಜನತೆಗೆ ವಿಸ್ಮಯವನ್ನು ತಂದಿದೆ, ಆಶ್ಚರ್ಯವನ್ನು ತಂದಿದೆ. ಹೀಗೂ ಆಗಬಹುದೇ? ಇದು ಮೋದಿ ಸರ್ಕಾರದ 12 ವರ್ಷದ ಆಡಳಿತದ ಒಂದು ಫಲವೂ ಇರಬಹುದೇ? ಮುಸ್ಲಿಂ ಸಮುದಾಯದ ಒಳಗಡನೆ ಕೂಡ ಒಂದು ಚಿಂತನೆಯ ದ್ರವ್ಯವನ್ನ ಅವರು ಹರಿಬಿಡ್ತಾ ಬಂದರೆ ಈ ಎಲ್ಲ ಒಂದು ಚರ್ಚೆಗೆ ಗ್ರಾಸವಾಗಿರುವಂತ ಸುದ್ದಿ ಇದು. ಇದರ ಮಧ್ಯೆ ಅಸ್ಸಾಂನಲ್ಲಿ ಏನಾಗಿದೆ? ಅಸ್ಸಾಂನಲ್ಲಿ ಬಿಸ್ವಾ ಶರ್ಮಾ ಸಂಪೂರ್ಣವಾಗಿ ಗೋಹತ್ಯೆಯನ್ನ ನಿಷೇಧ ಮಾಡಿದ್ದಾರೆ. ಬೊಗೈಗಾಂವ್, ದುಬ್ರಿ, ಕಾಚಾರ್ ಜಿಲ್ಲೆಗಳಲ್ಲಿ ಈದ್ಗಾ ಕಮಿಟಿ ಹಬ್ಬ ಆಚರಣೆಯ ಮೇಲ್ವಿಚಾರಣಾ ಸಮಿತಿ ಅಂತ ಒಂದಿದೆ. ಅಲ್ಲಿ ಒಂದು ಕಟ್ಟಾಜ್ಞೆಯನ್ನು ಹೊರಡಿಸಿದ್ದಾರೆ ಈ ಸಮಿತಿಯವರು. ಆಶ್ಚರ್ಯ ಇದು. ಇದನ್ನ ಮುಕ್ತ ಕಂಠದಿಂದ ಬಿಸ್ವಾ ಶರ್ಮಾ ಶ್ಲಾಘಿಸಿದ್ದಾರೆ ಮತ್ತೆ ಅವರಿಗೆ ಅಭಿನಂದಿಸಿದ್ದಾರೆ. ಏನಪ್ಪಾ ಅಂತಂದ್ರೆ ಈ ಬಾರಿ ಬಕ್ರೀದ್ ಹಬ್ಬಕ್ಕೆ ಯಾರೂ ಗೋಹತ್ಯೆಯನ್ನ ಮಾಡುವ ಹಾಗೆ ಇಲ್ಲ. ಗೋಹತ್ಯೆಯನ್ನ ಮಾಡಿದವರನ್ನ ಕಂಡರೆ ನಾವೇ ಕಾನೂನಿಗೆ ಅವರಿಗೆ ಒಪ್ಪಿಸ್ತೇವೆ. ಅಷ್ಟೇ ಅಲ್ಲ, ಗೋಹತ್ಯೆ ಬಿಡಿ, ನೀವು ಗೋವಿನ ಚಿತ್ರವನ್ನ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಹುಡುಗಾಟಿಕೆಯನ್ನ ಪ್ರದರ್ಶನ ಮಾಡಿದ್ರೆ ಅವರನ್ನು ನಾವೇ ಪೊಲೀಸರಿಗೆ ಒಪ್ಪಿಸ್ತೇವೆ. ಇನ್ನು ದುಬ್ರಿ ಜಿಲ್ಲೆ, ದನ ಹತ್ಯೆ ಮಾಡಿದರೆ ಜೈಲು ಗ್ಯಾರಂಟಿ ಅನ್ನುವಂತ ಪೋಸ್ಟರ್ ಅನ್ನ ಅಂಟಿಸಲಾಗಿದೆ. ಬಂಗಾಳದ ದೀದಿ ಆಪ್ತರೇ ಈಗ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಅಕ್ರಮ ಮಾಂಸದಂಗಡಿ, ಅಕ್ರಮ ಮಸೀದಿ, ದಾರಿಯಲ್ಲಿ ನಮಾಜ್ ಮಾಡುವಂಥದ್ದು, ಆಮೇಲೆ ನೀವು ಮೈಕ್ನಲ್ಲಿ ಬಾಂಗ್ ಹೊಡೆಯುವಂಥದ್ದು, ಇದೆಲ್ಲವನ್ನ ನಿಷೇಧ ಮಾಡಿದ್ದಾರೆ. ಅದರ ಜೊತೆ ಗೋಹತ್ಯೆಯನ್ನು ನಿಷೇಧ ಮಾಡಿದ್ದಾರೆ. ಆದರೆ ಅಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆದಿದೆ. ಆ ವಿಚಿತ್ರವಾದ ಘಟನೆ ಏನು ಅಂತಂದ್ರೆ, ದೀದಿಯೊಟ್ಟಿಗೆ ಬಲಗೈ ಬಂಟನ ಹಾಗೆ ಇದ್ದು ಗೋಹತ್ಯೆಯನ್ನ ಮಾಡುವಂತ ವಿಚಾರದಲ್ಲಿ ಅದನ್ನ ಪರವಾಗಿ ಮಾತಾಡ್ತಾ ಇದ್ದಂತ HAUP ನಾಯಕ ಹುಮಾಯುನ್ ಕಬೀರ್ ಎಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತಂದ್ರೆ, ನೀವು ಪೂಜೆ ಮಾಡೋ ಹಸುವನ್ನು ನಾವು ಕೊಲ್ಲುವುದಿಲ್ಲ. ಹಿಂದೂಗಳಿಗೆ ಒಂದು ಭರವಸೆಯ ಮಾತು. ಹಿಂದೂಗಳೇ, ನೀವು ಯಾವುದನ್ನ ಪೂಜೆ ಮಾಡ್ತಿರೋ ಅಂತ ಹಸುಗಳನ್ನ ನಾವು ಕೊಲ್ಲುವುದಿಲ್ಲ ಅಂತ ಅವರು ಪಬ್ಲಿಕ್ ಅಲ್ಲಿ ಬಂದು ಪ್ರಮಾಣ ಮಾಡಿದ್ದಾರೆ. ನಾವು ಕೊಲ್ಲುವುದಿಲ್ಲ. ಇದು ಒಂದು ರೀತಿಯಲ್ಲಿ ದೀದಿಯ TMC ಸರ್ಕಾರಕ್ಕೆ ಬೀಳ್ತಾ ಇರುವಂತ ಮೇಲಿಂದ ಮೇಲಿನ ಕೊಡ್ಲಿ ಪೆಟ್ಟು. ಅವರ ಅಳಿಯನಿಗೆ ಏನಾಗಿದೆ ಅಂತ ಗೊತ್ತು. ದೀದಿ ಮತ್ತು ಅಳಿಯನ ಮಧ್ಯೆ ಎಂಥ ಒಂದು ಕಂದಕ ಬಂದಿದೆ, ಭಿನ್ನಾಭಿಪ್ರಾಯ ಬಂದಿದೆ ಅಂತಲೂ ಗೊತ್ತು. ಅಳಿಯ ಸೊಸೆಯ ಇಡೀ ಬಿಲ್ಡಿಂಗ್ ಎಲ್ಲವೂ ನೆಲಸಮ ಆಗ್ತಾ ಇರೋದಂತೂ ಗೊತ್ತು. ಅಕ್ರಮ ಆಸ್ತಿ ಮೇಲೆ ಕೇಸಾಗಿ ಅವರು ಜೈಲಿಗೆ ಹೋಗೋ ಕ್ಷಣಗಣನೆ ಆರಂಭ ಆಗಿದೆ ಅಂತಲೂ ಗೊತ್ತು. ಆದರೆ TMCಯ ಇಡೀ ನಾಯಕರಿಂದ ಕಾರ್ಯಕರ್ತರವರೆಗೆ ಎಲ್ಲರೂ ತಿರುಗಿ ಬಿದ್ದಿದ್ದಾರೆ ದೀದಿಗೆ ಅನ್ನೋದಕ್ಕೆ ಇದು ಸಾಕ್ಷಿ. ಇನ್ನು ಬಂಗಾಳದ ಮುಗ್ರಾ ಹಪ್ತೆ ಅನ್ನುವಲ್ಲಿ ಒಂದು ಘಟನೆ ನಡೆದಿದೆ. ಅನಿವಾರ್ಯವೋ ಹಣದಾಸೆಯೋ ಅದು ಏನೋ ನಾವು ಹೇಗೂ ಹೇಳಲಿಕ್ಕಾಗುದಿಲ್ಲ. ಯಾಕೆಂತಂದ್ರೆ ಗೋಹತ್ಯೆ ಅಂತ ಬಂದಾಗ, ಗೋ ಕಳ್ಳ ಸಾಗಣೆ ಅಂತ ಬಂದಾಗ, ಗೋವಿನ ಮಾರಾಟ ಅಂತ ಬಂದಾಗ ಬಹುತೇಕವಾಗಿ 70% ಮುಸ್ಲಿಂ ಸಮುದಾಯದ ಯುವಕರು ಇತ್ಯಾದಿಗಳು ಅಕ್ರಮ ದಂಧೆಯಲ್ಲಿ ಸಿಕ್ಕಾಕೊಳ್ತಾರೆ ಅನ್ನೋದನ್ನು ನಾವು ಕಂಡಿದ್ದೇವೆ. ಅದರ ಜೊತೆಗೆ ಹಿಂದೂಗಳೇ ಸ್ವತಃ ಗೋವುಗಳನ್ನು ಕೂಡ ಕಸಾಯಿಖಾನೆಗೆ ಮಾರ್ತಾರೆ ಅನ್ನುವುದು ಕೂಡ
ಅಷ್ಟೇ ಸತ್ಯ. ಈ ಮಗ್ರ ಹಪ್ತೆ ಅನ್ನುವಲ್ಲಿ ಯಥಾ ಪ್ರಕಾರ ಪ್ರತಿ ವರ್ಷದ ಈ ಸಂದರ್ಭದಲ್ಲಿ ಹಬ್ಬ ಈ ಸಂದರ್ಭದಲ್ಲಿ ಅವರು ಏನ್ ಮಾಡ್ತಾರೆ, ಬಕ್ರೀದ್ ಸಂದರ್ಭದಲ್ಲಿ ಅವರವರ ಮನೆಯ ಹಸುಗಳನ್ನ ಮಾರ್ಕೆಟಿಗೆ ತಂದು ಮಾರಾಟ ಮಾಡ್ತಾರೆ. ಈ ಸರಿಯೂ ಅದೇ ರೀತಿ ಹಸುಗಳನ್ನ ಮಾರ್ಕೆಟಿಗೆ ತರಲಾಯಿತು. ತಂದಾಗ ಮುಸ್ಲಿಂ ಯುವಕರ ಒಂದು ದೊಡ್ಡ ಬಣ ಅಲ್ಲಿಗೆ ಹೋಗುತ್ತೆ. ಹೋಗಿ ಅವ್ರು ಹೇಳ್ತಾರೆ, ನೋಡಿ ಸಾರ್, ನೀವು ಹಸುಗಳನ್ನ ಪೂಜಿಸ್ತೀರಿ, ಗೋಮಾತೆ ಅಂತ ಕರಿತೀರಿ, ನಿಮಗೆ ನಿಮ್ಮದೇ ಆದಂತ ಧರ್ಮದ ಹಿನ್ನೆಲೆಯಲ್ಲಿ ಹಸುವಿಗೆ ಅದರದೇ ಆದಂತ ಒಂದು ಮಹತ್ವದ ಸ್ಥಾನ ಇದೆ, ಮಾನ ಇದೆ, ಗೌರವ ಇದೆ. ಅಂತ ಒಂದು ಹಸುಗಳನ್ನ ನೀವೇ ಕೈಯಾರೆ ಯಾಕೆ ಕಡಿಲಿಕ್ಕೆ ತಂದು ಕೊಡ್ತಾ ಇದ್ದೀರಿ? ನಾವು ಈ ಸಾರಿ ಗೋಮಾಂಸವನ್ನ ಬಳಸುವುದಿಲ್ಲ, ಗೋ ಹತ್ಯೆಯನ್ನ ಮಾಡುವುದಿಲ್ಲ. ಆದ್ರಿಂದ ನೀವು ಈ ಗೋವುಗಳನ್ನ ಸುರಕ್ಷಿತವಾಗಿ ಮನೆಗೆ ಕೊಂಡೊಯ್ಯಿರಿ ಅಂತ ಹೇಳಿ ಹಿಂದೂಗಳ ಕೈಯಿಂದಲೇ ಆ ಹಸುಗಳನ್ನ, ಇಡೀ ಹಸುವಿನ ತಂಡವನ್ನ ವಾಪಸ್ ಅವರ ಮನೆಗೆ, ಗ್ರಾಮಗಳಿಗೆ ಕಳಿಸಲಾಗಿದೆ. ಇಂಥ ಒಂದು ಅದ್ಭುತವಾದಂತ, ಇದು ನಿಜವಾಗಿಯೂ ಮುಸ್ಲಿಂ ಸಮುದಾಯದ ನಾಭಿಯಿಂದ, ಹೃದಯದಿಂದ, ಅವರ ಇಡೀಯದಾದಂತ ಯೋಚನಾ ನೆಲೆಯಿಂದ ಹೊಮ್ಮಿದ್ದೇ ಆದರೆ ಇದು ನ ಭೂತೋ ನ ಭವಿಷ್ಯತಿ, ಒಂದು ಅದ್ಭುತವಾದಂತ ಭವಿಷ್ಯದ ಭಾರತವನ್ನ ನಾವು ನಿರೀಕ್ಷೆ ಮಾಡುವಂತ ಸಂಗತಿ. ಆದರೆ ಇದರ ಒಳಗೇನಿದೆ ಅನ್ನೋದನ್ನ ಅಷ್ಟು ಸುಲಭದಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಗೋವು ನಮಗೆ ಅತ್ಯಂತ ಪವಿತ್ರ, ಮುಕ್ಕೋಟಿ ದೇವತೆಗಳ ಒಂದು ವಾಸಸ್ಥಾನ. ವೇದಗಳಲ್ಲಿ ಆಜ್ಞಾ ಅಂತಲೇ ಕರೆದಿದ್ದೇವೆ. ಆಜ್ಞಾ ಅಂತಂದ್ರೆ ಕೊಲ್ಲಬಾರದ, ಹಿಂಸೆ ಮಾಡಬಾರದ ಅಂತ ಅರ್ಥ. ಇಂಥ ಗೋವು ನಮಗೆ ಎಷ್ಟರ ಮಟ್ಟಿಗೆ ಅಂದ್ರೆ ಕೃಷ್ಣ ಗೋಪಾಲಕ. ಗೋವಿನ ಒಂದು ಗಂಜಲದಿಂದ ಹಿಡಿದು, ಹಾಲಿನಿಂದ ಹಿಡಿದು ಪ್ರತಿ ಒಂದು ಕೂಡ ಆರೋಗ್ಯಕ್ಕೆ ಮತ್ತು ಅದು ಪಾವಿತ್ರ್ಯಕ್ಕೆ ಯೋಗ್ಯವಾದದ್ದು. ಗೋವಿಲ್ಲದೆ ನಾವು ಬದುಕೇ ಇಲ್ಲ, ಗೋವಿಲ್ಲದೆ ಕೃಷಿಯೇ ಇಲ್ಲ, ಕೃಷಿ ಪ್ರಧಾನ ದೇಶ, ಕೃಷಿ ಇಲ್ಲದೆ ಬದುಕೆಲ್ಲಿದೆ? ಇಂಥ ಸಂದರ್ಭದಲ್ಲಿ ಗೋಮಾತೆ ಅಂತ ಕರೆಯುವುದಕ್ಕೆ ನಮಗೆ ಸಾವಿರ ಕಾರಣಗಳಿದೆ. ಅದರ ಬಗ್ಗೆನೇ ಪ್ರತ್ಯೇಕವಾಗಿ ಮಾತಾಡಬಹುದು. ಈಗ ಸಂವಿಧಾನದ ಪ್ರಕಾರ ಗೋ ಹತ್ಯೆಗೆ ಏನಾದರೂ ನಿಷೇಧ ಇದೆಯೇ ಅಂತ ಯೋಚನೆ ಮಾಡಿದರೆ, ಸಂವಿಧಾನದ ಆರ್ಟಿಕಲ್ 48 ಹಸುಗಳು ಹತ್ಯೆಗೆ, ಗೋ ಹತ್ಯೆಗೆ ರಾಜ್ಯಗಳು ಮೊದಲ ಹೆಜ್ಜೆಯನ್ನ ಇಡಬೇಕು. ಗೋಹತ್ಯೆ ನಿಷೇಧಕ್ಕೆ, ಗೋಹತ್ಯೆ ಆಗಬಾರದು, ಗೋಹತ್ಯೆ ನಿಷೇಧದಂತ ಇದಕ್ಕೆ ಏನು ಸಂದರ್ಭಕ್ಕೆ ರಾಜ್ಯಗಳು ಮೊದಲ ಹೆಜ್ಜೆಯನ್ನು ಇಡಬೇಕು ಅನ್ನುವ ಮಾರ್ಗದರ್ಶಿ ಸೂತ್ರಗಳು ಅಲ್ಲಿ ಅಡಕವಾಗಿದೆ. ಹಾಗಾಗಿ ಸಾಂವಿಧಾನಿಕವಾಗಿಯೂ ಕೂಡ ಗೋಹತ್ಯೆ ನಿಷೇಧ, ಆದ್ರಿಂದ ಅದು ಕಾನೂನಾತ್ಮಕವಾದದ್ದು. ಇನ್ನು ನಮ್ಮ ದೇಶದಲ್ಲಿ ಗೋಹತ್ಯೆ ಅಂತ ಬಂದಾಗ ಹಿಂದೂ ಮತ್ತು ಮುಸ್ಲಿಮು ಸೈದ್ಧಾಂತಿಕ ವಿಚಾರ, ಬುದ್ಧಿಜೀವಿಗಳು, ಎಡಚರು ಮತ್ತು ಪ್ರೋಗ್ರೆಸಿವ್ ಥಿಂಕರ್ಸ್ಗಳು ಇಂಥವರೆಲ್ಲ ಅದೊಂದು ಆಹಾರ ಅನ್ನುವ ಮಾತಿಗೆ ಬಂದು ನಿಲ್ತಾರೆ. ಆಹಾರ ಅನ್ನುವ ಕಾರಣಕ್ಕಾಗಿ ಅದು ಯಾರ್ಯಾರಿಗೆ ಆಹಾರವೋ ಅವರವರಿಗೆ ಅದು ಉತ್ತಮವೇ, ಅದು ನಿಷೇಧಕ್ಕೆ ಒಳಗಾಗುವಂಥದ್ದಲ್ಲ ಅಂತ ಹೇಳ್ತಾ ಪಬ್ಲಿಕ್ಕಲ್ಲೂ ತಿನ್ನುವ ಮೂಲಕ ತಮ್ಮ ಅಧಮತನವನ್ನು ಮೆರೆದದ್ದನ್ನು ನಾವು ಕಂಡಿದ್ದೇವೆ. ಆದರೆ ಈಗ ಮುಸ್ಲಿಂ ಸಮುದಾಯ ಈ ವಿಷಯದಲ್ಲಿ ಒಂದು ಒಕ್ಕೊರಲಿನ ತೀರ್ಮಾನಕ್ಕೆ ಬಂದಾಗ ಕಾಣುತ್ತೆ. ಅದನ್ನು ಬೆಳವಣಿಗೆ ಅಂತ ಭಾವಿಸಬೇಕೋ ಅಥವಾ ಅದನ್ನು ಚಮತ್ಕಾರ ಅಂತ ಭಾವಿಸಬೇಕೋ ಅಥವಾ ರಾಜಕೀಯವಾದಂಥ ಒಂದು ಷಡ್ಯಂತ್ರ ಅಂತ ಭಾವಿಸಬೇಕೋ, ಅದು ಕಾಲವೇ ನಿರ್ಧರಿಸಬೇಕು ಮತ್ತು ಅದರ ಒಳಹೂಟವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಅದು ಅರ್ಥ ಆಗತ್ತೆ. ಇನ್ನು ಇಸ್ಲಾಮಿಕ್ ಶರಿಯತ್, ಕುರಾನ್ ಈ ಬಗ್ಗೆ ಏನನ್ನತ್ತೆ ಅನ್ನುವ ಒಂದು ಚರ್ಚೆಯೂ ಈಗ ಶುರು ಆಗಿದೆ. ಶರಿಯತ್ತು ಕುರಾನಿನ ಪ್ರಕಾರ ಗೋಹತ್ಯೆ ಅವಕಾಶ ಇದೆಯೇ? ಗೋ ಮಾಂಸವನ್ನ ತಿನ್ನುವುದಕ್ಕೆ ಅದೊಂದು ಆಹಾರ ಅನ್ನುವ ಪರಂಪರೆ ಅಥವಾ ಪದ್ಧತಿ ಇದೆಯೇ ಅಂತ ಯೋಚನೆ ಮಾಡಿದರೆ, ಕುರಾನ್ ಶರಿಯತ್ನಲ್ಲಿಯೂ ಕೂಡ ಗೋಹತ್ಯೆಯ ಬಗ್ಗೆ ಸ್ಪಷ್ಟತೆ ಇಲ್ಲ. ಕುರಾನಿನ ಅತಿದೊಡ್ಡ ಅಧ್ಯಾಯ ಸೂರ್ ಅಲ್ ಬಕ್ರಾದ್ ಹೆಸರೇ ಹಸು ಅಂತ ಅರ್ಥ. ಅವರ ಸ್ಕಾಲರ್ಸ್ಗಳು ಹೇಳುವ ಪ್ರಕಾರ, ಇಸ್ಲಾಮಿಕ್ ಪಂಡಿತರ ಪ್ರಕಾರ ಕೂಡ ಹಸುವಿನ ಹಾಲು, ತುಪ್ಪ ಔಷಧದಂತೆ ಕೆಲಸ ಮಾಡುತ್ತದೆ, ಅದರ ಬಗ್ಗೆ ನಿರ್ವಿವಾದ. ಆದರೆ ಹಸುವಿನ ಮಾಂಸ ಅನಾರೋಗ್ಯಕರ ಅನ್ನುವಂಥ ಒಂದು ಹೇಳಿಕೆ ಮತ್ತು ಅದರ ಬಗ್ಗೆ ಅಂಥ ಚಿಂತನೆಯು ನಡೆದದ್ದು ದಾಖಲಾಗಿದೆ. ಇನ್ನು ಮೊಘಲ ದೊರೆಗಳಾದಂಥ ಅಕ್ಬರ್, ಬಾಬರ್, ಜಹಾಂಗೀರ್
ಅವರು ಹಿಂದೂಗಳ ಭಾವನೆಗೆ ಧಕ್ಕೆ ಆಗತ್ತೆ ಅನ್ನುವ ಕಾರಣಕ್ಕಾಗಿ ಅವರವರ ರಾಜ್ಯಭಾರದ ಸಂದರ್ಭದಲ್ಲಿ ಗೋಹತ್ಯೆ ನಿಷೇಧಿಸಿದ್ದನ್ನ ನಾವು ಚರಿತ್ರೆಯ ಮೂಲಕವೂ ಗಮನಿಸಬಹುದು. ಇನ್ನು 1958ರಲ್ಲಿ ಸುಪ್ರೀಂ ಕೋರ್ಟ್ ಮೊಹಮ್ಮದ್ ಹನೀಫ್ ಕುರೇಶಿ ಅವರ ಪ್ರಕರಣದಲ್ಲಿ ಗೋಹತ್ಯೆ ಇಸ್ಲಾಮನ ಕಡ್ಡಾಯ ಆಚರಣೆ ಅಲ್ಲ ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟು ತಮ್ಮ ತೀರ್ಪಿನಲ್ಲಿ ದಾಖಲಿಸಿದೆ. ಪ್ರಾಯಶಃ ಈ ಸತ್ಯವನ್ನ ಮುಸ್ಲಿಂ ಸಮುದಾಯ ಅರ್ಥ ಮಾಡ್ಕೊಂಡಿರಬಹುದು. ಆ ಕಾರಣಕ್ಕಾಗಿ ಎಷ್ಟು ಕಾಲ ಜಂಜಡ, ಎಷ್ಟು ಕಾಲ ರಕ್ತಪಾತ, ಎಷ್ಟು ಕಾಲ ಹೊಡೆದಾಟ, ಬಹುತ್ವದಲ್ಲಿ ಏಕತ್ವವನ್ನ ಕಂಡಂತ ದೇಶ ಇದು. ಹಿಂದುತ್ವ ಮತ್ತು ಸನಾತನ ಧರ್ಮವೇ ಇದರ ಹೊಕ್ಕುಳ ಬಳ್ಳಿ, ಇದರ ಮೂಲ ನೆಲೆ. ಬಹುತೇಕವಾಗಿ ಇವತ್ತು ಬದುಕ್ತಾ ಇರುವಂತ ಭಾರತೀಯ ಮುಸ್ಲಿಮರು ಎಲ್ಲರೂ ಕನ್ವರ್ಟ್ ಆದವಂಥವರು, ಮೂಲ ಹಿಂದೂ ರಕ್ತವೇ ಅವರದು. ಈ ಥರದ ಚಿಂತನೆಗಳೆಲ್ಲ ಅಲ್ಲಲ್ಲಿ ಕಂಡು ಬರ್ತಾ ಇತ್ತು. ಆದ್ರಿಂದ ಇಂಥ ಒಂದು ಚಿಂತನೆ ಈಗ ಸಾಮೂಹಿಕವಾಗಿ ಬಂದಿರಬಹುದು. ಅದರಲ್ಲೂ ಬಂಗಾಳದಲ್ಲಿ ಬಿಜೆಪಿ ಬಂದಿರೋದ್ರಿಂದ ಸನಾತನ ಧರ್ಮದ ಒಂದು ಮರುಸ್ಥಾಪನೆ ಆಗ್ತಾ ಇರುವಂತ ಈ ಸಂಕ್ರಮಣ ಸ್ಥಿತಿಯಲ್ಲಿ ಇಡೀ ದೇಶದಲ್ಲಿ ಬಿಜೆಪಿ ಅಂದ್ರೆ ಸನಾತನ ಧರ್ಮವನ್ನೇ ಕಚ್ಚಿಕೊಂಡಂತ ಒಂದು ಪಕ್ಷ ಅಧಿಕಾರದಲ್ಲಿರೋದ್ರಿಂದ ಒಂದು ಸುನಾಮಿಯೊಟ್ಟಿಗೆ ಯುದ್ಧ ಯಾಕೆ ಅನ್ನುವಂಥ ಪ್ರಶ್ನೆಯೂ ಇರಬಹುದು. ಇನ್ನು ರಾಜಕೀಯವಾಗಿ ನೋಡಿದ್ರೆ ಗೋಹತ್ಯೆ ಮತ್ತು ಅದರ ವಿರುದ್ಧವಾದ ಹೋರಾಟ ಅದು ಬಿಜೆಪಿಯ ಒಂದು ಪರಮಾಸ್ತ್ರ. ಆ ಅಸ್ತ್ರವನ್ನೇ ಕೈಯಿಂದ ಕಳಚಿ ಬಿಟ್ರೆ, ಕಿತ್ತುಕೊಂಡ್ರೆ ಬಿಜೆಪಿಗೆ ಇರುವಂತ ಒಂದು ಪರಮಾಸ್ತ್ರ. ಯಾಕಂದ್ರೆ ಈಗ ರಾಮ ಲಲ್ಲಾನ ಒಂದು ಪ್ರತಿಷ್ಠಾಪನೆ, ರಾಮ ಜನ್ಮಭೂಮಿ ಅದು ಒಂದು ಮುಗಿದ ಅಧ್ಯಾಯ. ಈಗ ಗೋಹತ್ಯೆ ಇದೆ. ಈ ಗೋಹತ್ಯೆ ಅಸ್ತ್ರವನ್ನ ಕಿತ್ಕೊಂಡ್ರೆ ಗೋವಾ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವದಲ್ಲಿದೆ. ಅಲ್ಲಿ ಕ್ರಿಶ್ಚಿಯನಿಟಿ ಬಹಳ ಕೆಲಸ ಮಾಡ್ತಾ ಇದೆ. ಕ್ರಿಶ್ಚಿಯನ್ರು ಬಹಳ ಇದರಲ್ಲಿ ಸಂಖ್ಯಾಬಲ ಇದೆ, ಮತ ಬ್ಯಾಂಕ್ ಅದು. ಇಡೀ ದೇಶದಲ್ಲೂ ಕೂಡ ಕ್ರಿಶ್ಚಿಯನ್ರ ಒಂದು ಮತ ಬ್ಯಾಂಕ್ ಅನ್ನ ಅಲ್ಲಗಳೆವಾಗಿಲ್ಲ. ಹಾಗಾಗಿ ಇಡೀ ಮುಸ್ಲಿಂ ಸಮುದಾಯ ಬಿಜೆಪಿಗೆ, ಮೋದಿಯವರಿಗೆ ಒಂದು ಸಂದಿಗ್ಧವನ್ನ, ಸಂಕಷ್ಟವನ್ನ, ಧರ್ಮ ಸಂಕಟವನ್ನ ತರುವ ಕೆಲಸವನ್ನ ಮಾಡಲಿಕ್ಕೆ ಹೊರಟಿದೆಯೇ ಅನ್ನುವ ಪ್ರಶ್ನೆಯೂ ಇಲ್ಲಿ ಅಡಗಿದೆ. ಕ್ರಿಶ್ಚಿಯನ್ರು ತಿರುಗಿ ಬೀಳುತ್ತಾರೆ. ಅವರ ಆಹಾರ ಪದ್ಧತಿಯಲ್ಲಿ ಗೋಮಾಂಸ ಅನುಚಾನಕವಾಗಿ ಬಳಸಲ್ಪಡುವಂತ ಒಂದು ಸತ್ಯ ದಿನಚರಿ. ಹಾಗಾಗಿ ಇಲ್ಲಿ ಮುಸ್ಲಿಮರೇ ಹಸುಗಳ ಹತ್ಯೆಯನ್ನ ಬ್ಯಾನ್ ಮಾಡಿ ಅಂದ್ರೆ ಬಿಜೆಪಿಗೆ ಒಂದು ಬ್ರಹ್ಮಾಸ್ತ್ರ ಕೈ ತಪ್ಪಿದ ಹಾಗೆ. ಕ್ರಿಶ್ಚಿಯನ್ರ ವಿರುದ್ಧ ಹಾಕೊಳ್ಳಿಕ್ಕೆ ಬಿಜೆಪಿಗೆ ಕೊಡುವಂತ ಒಂದು ಪರಮ ಅಸ್ತ್ರ ಇದು. ಒಮ್ಮೆ ಮೋದಿ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸಿದರೆ ಅಧಿಕಾರದಲ್ಲಿರುವಂತ ರಾಜ್ಯಗಳಲ್ಲಿ ಮತ್ತು ಮುಂದೆ ಬರುವ ಚುನಾವಣೆಗಳಲ್ಲಿ ಸ್ಪಷ್ಟವಾಗಿ ಕ್ರಿಶ್ಚಿಯನ್ರ ಮತಗಳನ್ನ ಕಳ್ಕೊಳ್ಬೇಕಾದಂತ ಭೀತಿ. ಹಾಗಾಗಿ ಇಲ್ಲಿ ಈ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸಿ ಗೋಹತ್ಯೆ ನಿಷೇಧ ಮಾಡೋದಕ್ಕೆ ನಾವೇ ನಮ್ಮ ಮೊದಲ ಹೆಜ್ಜೆಯನ್ನ ಇಡ್ತಾ ಇದ್ದೇವೆ ಅಂತ ತೋರಿಸುವ ಹಲವು ಚಿಹ್ನೆಗಳನ್ನ ದೇಶದಲ್ಲಿ ಪತ್ವ ಹೊರಡಿಸುವ ಮೂಲಕ ಮುಸ್ಲಿಂ ಸಮುದಾಯ ಏನು ತೋರಿಸ್ಕೊಟ್ಟಿದೆ ಅದು ನಾವು ತಿಳ್ಕೊಂಡಷ್ಟು ಸರಳವೇ ಅಥವಾ ಅಲ್ಲವೇ ಅನ್ನುವ ಪ್ರಶ್ನೆ ಒಂದು. ಎರಡನೇದು, ಮುಸ್ಲಿಂ ಸಮುದಾಯದಂಥ ಒಂದು ಕಟ್ಟ ಸಾಂಪ್ರದಾಯಿಕ ಹಿನ್ನೆಲೆಯ ಅವರ ಧರ್ಮ, ಮತ, ಆಹಾರ ಪದ್ಧತಿ ಅಂತ ಬಂದಾಗ ಅವರು ಎಂದೂ ಕಾಂಪ್ರಮೈಸ್ ಆದಂಥ ಸಂದರ್ಭಗಳೇ ಇಲ್ಲ. ಆದರೂ ಈ ಸಂದರ್ಭದಲ್ಲಿ ಗೋಹತ್ಯೆಯನ್ನ ಸ್ವತಃ ನಿಷೇಧಿಸಲಿಕ್ಕೆ ಹೊರಟಂತ ಸ್ವಯಂ ನಿರ್ಬಂಧದ ಈ ಪ್ರಜ್ಞೆ ಭಾರತೀಯರ ಪ್ರಶಂಸೆಗೆ ಅಪಾರವಾಗಿ ಪಾತ್ರವಾಗಿದೆ. ಸಮಾಜದ ಕ್ಷೋಭೆಯನ್ನು ತಡೆಯುವಲ್ಲಿ ಮುಸ್ಲಿಂ ಸಮುದಾಯ ಕೊನೆಗೂ ಎಚ್ಚೆತ್ತಿದೆ, ಕಣ್ತೆರೆದಿದೆ ಅನ್ನುವಂಥ ಒಂದು ಮಾತು ಕೇಳಿಬರ್ತಾ ಇದೆ. ಅದೇ ಸತ್ಯವಾಗಲಿ, ಇದರ ಹಿಂದೆ ಯಾವುದೇ ರಾಜಕೀಯದ ಷಡ್ಯಂತ್ರ ಕೆಲಸ ಮಾಡದೇ ಇರಲಿ. ಮುಸ್ಲಿಂ ಮತ್ತು ಹಿಂದೂ ಸಮುದಾಯದ ಒಂದು ಈ ಗೋಹತ್ಯೆಯ ವಿಷಯದಲ್ಲಿ ನಡೀತಾ ಇರುವಂಥ ರಕ್ತಪಾತದ ಇತಿಹಾಸಕ್ಕೆ ಕೊನೆಗೂ ಒಂದು ಅಂತ್ಯ ಸಂಭವಿಸಲಿ ಅನ್ನುವ ಆಶಯದಲ್ಲಿ ಈ ಮಾತನ್ನ ಮುಗಿಸ್ತಾ ಇದ್ದೇನೆ. ನಮಸ್ತೆ.